ಬಿಸಿ ಬಿಸಿಯಾಗಿರುವಂಥ ಅನ್ನದ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸ್ವಾದಿಷ್ಟವಾದ ರಸಗೊಜ್ಜನ್ನು ಹಾಕ್ಕೊಂಡು ಜೊತೆಗೆ ನಂಚ್ಕೊಳ್ಳೋದಕ್ಕೆ ಒಂದು ಹಪ್ಪಳ, ಒಂದು ಅರಳಿಸಂಡಿ. ಸ್ವಾದಿಷ್ಟವಾದ ಇವತ್ತಿನ ನನ್ನ ಆಹಾರ. ಸ್ವಾದ ಕುಟೀರದ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಸಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ರಸಗೊಜ್ಜನ್ನು ಮಾಡೋದಕ್ಕೆ ನಾನಿವತ್ತು 2 ನವಿಲುಕೋಸನ್ನು ಬಳಸಿ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಬೇರೆ ತರಕಾರಿಗಳಿಂದ ಕೂಡ ಮಾಡ್ಬೋದು. ಕೆಲವರು ಮಾದವರು ಮನೆಯ ಸಂಪ್ರದಾಯದ ಪ್ರಕಾರ ನವಿಲುಕೋಸು, ಬದನೆಕಾಯಿ ಎಲ್ಲ ಬಳಸೋದಿಲ್ಲ. ಅಂಥವ್ರು ಆಲೂಗಡ್ಡೆಯಿಂದ ಕೂಡ ಈ ಅಡುಗೆನ ಮಾಡ್ಬೋದು. ಮೊದಲಿಗೆ ನಾನು ಈ ನವಿಲುಕೋಸನ್ನು ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಹೆಚ್ಕೊತೀನಿ. ಮಾದವರು ಮನೆಯ ಸಂಪ್ರದಾಯ ಅಡುಗೆಗಳಲ್ಲಿ ಇದಕ್ಕೆ ನಿಜವಾದ ಹೆಸರು ಬಂದು ರಸವಾಂಗಿ ಅಂತ ಕರೀತಾರೆ. ಆದರೆ ನಾನಿವತ್ತು ವಾಂಗಿ ಅಂದರೆ ಬದನೆಕಾಯಿಯನ್ನು ಬಳಸಿ ಮಾಡ್ತಾ ಇಲ್ಲ, ಹಾಗಾಗಿ ಇದಕ್ಕೆ ನಾನು ರಸಗೊಜ್ಜು ಅಂತ ಹೆಸರನ್ನು ಇಟ್ಟಿದ್ದೀನಿ. ನವಿಲುಕೋಸನ್ನು ದಪ್ಪದಾಗಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನವಿಲುಕೋಸಿನ ಬದಲಾಗಿ ನೀವು ಆಲೂಗೆಡ್ಡೆ, ದಪ್ಪ ಮೆಣಸಿನಕಾಯಲ್ಲೂ ಕೂಡ ಈ ಅಡುಗೆನ ಮಾಡ್ಬೋದು. ಇದು ನಮ್ಮ ತಾಯಿ ಮಾಡ್ತಾ ಇದ್ದಂಥ ಸಾಂಪ್ರದಾಯಿಕವಾದ ಅಡುಗೆ. ನಮ್ಮ ತಾಯಿ ಇದನ್ನು ದಪ್ಪ ಮೆಣಸಿನಕಾಯಿ, ಕಾಬೂಲ್ ಕಡಲೆಯನ್ನು ಬಳಸಿ ಕೂಡ ಮಾಡ್ತಾಯಿದ್ರು. ತುಂಬ ರುಚಿಯಾಗಿರ್ತಾ ಇತ್ತು. ಇವತ್ತು ಕೂಡ ನಾನು ನವಿಲುಕೋಸಿಂದ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಪಾತ್ರೆಯನ್ನು ಇಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರುವಂಥ 1 ಕಪ್ಪಷ್ಟು ನವಿಲುಕೋಸನ್ನು ಹಾಕೋತಾ ಇದ್ದೀನಿ. ನಾನು ಇಲ್ಲಿ 1 ಕಪ್ಪಷ್ಟು ಕಡಲೆಕಾಯಿ ಬೀಜವನ್ನು ಕೂಡ ಹಾಕೋತಾ ಇದ್ದೀನಿ. ಇದು ಬೇಕಾದ್ರೆ ಇದಕ್ಕೆ ಕಾಬೂಲ್ ಕಡಲೆ ಇರ್ಬೋದು, ಕಡಲೆಕಾಳು ಇರ್ಬೋದು, ಅಥವಾ ಹಸಿ ಕಡಲೆ ಬರುತ್ತಲ್ಲ ಅದನ್ನು ಕೂಡ ಹಾಕಿ ಮಾಡ್ಕೋಬೋದು. ಈಗ ಇದು ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಒಂದು ಮಸಾಲೆನ ಇದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಪ್ಯಾನನ್ನು ಒಲೆ ಮೇಲೆ ಇಟ್ಕೊತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ನಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ, 1 ಸ್ಪೂನ್ನಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ, 2 ಸ್ಪೂನ್ನಷ್ಟು ಧನಿಯಾನ ಇದಕ್ಕೆ ಹಾಕೋತಾ ಇದ್ದೀನಿ, 2 ಸ್ಪೂನ್ನಷ್ಟು ಎಳ್ಳು ಹಾಕೋತಾ ಇದ್ದೀನಿ. ಈ ಎಳ್ಳು ಹಾಕೋದ್ರಿಂದಲೇ ಇದಕ್ಕೆ ವಿಶೇಷವಾದಂಥ ರುಚಿಯನ್ನು ಕೊಡುತ್ತೆ. ಈಗ ಇದಕ್ಕೆ ನಾನು 1 ಚಿಟಿಕೆ ಅಷ್ಟು, ಒಂದು 8ರಿಂದ 10 ಮೆಂತ್ಯದ ಕಾಳನ್ನು ಹಾಕೋತಾ ಇದ್ದೀನಿ, ಒಂದು 8ರಿಂದ 10 ಮೆಣಸನ್ನು ಹಾಕೋತಿದ್ದೀನಿ, 4ರಿಂದ 5 ಲವಂಗನ ಹಾಕೋತಾ ಇದ್ದೀನಿ, ಒಂದು ಅರ್ಧ ಇಂಚಷ್ಟು ಚಕ್ಕೆ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಎಲ್ಲನೂ ಇದಕ್ಕೆ ಹಾಕೋತಾ ಇದ್ದೀನಿ. ಜೊತೆಗೆ ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಇದಕ್ಕೆ 1-2 ಗುಂಟೂರು ಮೆಣಸಿನಕಾಯಿನ ಕೂಡ ಹಾಕೋಬೋದು. ಒಂದು ಅರ್ಧ ಚಮಚದಷ್ಟು ಅರಿಶಿನ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಇಂಗನ್ನು ಕೂಡ ಹಾಕೋತಾ ಇದ್ದೀನಿ. ಈ ಎಲ್ಲ ಪದಾರ್ಥನೂ ಸ್ವಲ್ಪ ಡ್ರೈ ರೋಸ್ಟ್ ಆಗಿ ಹುರ್ಕೊಳ್ಳೋಣ. ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ಯಾವುದೇ ಮದುವೆ ಮನೆ ಅಥವಾ ಯಾವುದೇ ಒಂದು ಸಮಾರಂಭಗಳಲ್ಲಾಗಿರ್ಬೋದು ಇದನ್ನು ಬೇರೆ ತರಕಾರಿಗಳಿಂದ ಮಾಡಿರ್ತಾರೆ. ಸಾಮಾನ್ಯವಾಗಿ ದಪ್ಪ ಮೆಣಸಿನಕಾಯಿ ಅಂದರೆ ಕ್ಯಾಪ್ಸಿಕಮನ್ನು ಬಳಸಿ ಮಾಡ್ತಾರೆ, ಇಲ್ಲ ಆಲೂಗೆಡ್ಡೆನ ಬಳಸಿ ಮಾಡ್ತಾರೆ, ಅಥವಾ ಮೆಂತ್ಯದ ಸೊಪ್ಪು ಬಳಸಿ ಮಾಡ್ತಾರೆ. ಇದಕ್ಕೆ ನಿಜವಾದ ಹೆಸರು ರಸವಾಂಗಿ ಅಂತ. ಬದನೆಕಾಯಿಂದ ಕೂಡ ಮಾಡ್ತಾರೆ. ಸಾಮಾನ್ಯವಾಗಿ ಇದು ಮಾಧ್ವ ಸಂಪ್ರದಾಯದಲ್ಲಿ ಮಾಡುವಂಥ ಒಂದು ವಿಶೇಷವಾದ ಅಡುಗೆ. ಇದು ಒಂದು ಸೈಡ್ ಡಿಶ್, ಅಂದರೆ ನಂಚ್ಕೊಳ್ಳೋದಕ್ಕೆ ಅಂತ ಮಾಡ್ತಾರೆ. ಅನ್ನದ ಜೊತೆಗಿರ್ಬೋದು. ಮಿಕ್ಕಂತೆ ಆದರೆ ಇದನ್ನು ನೀವು ಚಪಾತಿ, ಪೂರಿ, ರೊಟ್ಟಿ ಎಲ್ಲದರ ಜೊತೆಗೂ ಬಳಸ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಇದು ಗೊಜ್ಜು ಕನ್ಸಿಸ್ಟೆನ್ಸಿ, ಸ್ವಲ್ಪ ತಿಕ್ಕಾಗಿರುತ್ತೆ. ಸಾಂಬಾರಿಗಿಂತ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಈಗ ಇದಕ್ಕೆ ನಾನು ಒಂದು ಸಣ್ಣ ಬಟ್ಲಷ್ಟು, ಅಂದರೆ ಒಂದು 2ರಿಂದ 3 ಸ್ಪೂನಷ್ಟು ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇರೋದಾಗಿದೆ, ಒಲೆಯಿಂದ ನಾವು ಇಳಿಸ್ಬೇಕು ಅನ್ನೋಕ್ಕೆ ಒಂದು 10 ಸೆಕೆಂಡು ಅಥವಾ 15 ಸೆಕೆಂಡ್ ಮುಂಚೆ ಕೊಬ್ಬರಿಯನ್ನು ಹಾಕ್ಕೊಂಡು ಹುರ್ಕೊಂಡ್ರೆ ಸಾಕು. ಹಸಿ ಕೊಬ್ಬರಿಯ ಬದಲಾಗಿ ನೀವು ಒಣ ಕೊಬ್ಬರಿಯನ್ನು ಬೇಕಾದ್ರೆ ಇದಕ್ಕೆ ಯೂಸ್ ಮಾಡ್ಬೋದು. ನಾನು ಇವತ್ತು ಈಗಲೇ ಮಾಡೋದ್ರಿಂದ ಇದಕ್ಕೆ ಹಸಿ ಕೊಬ್ಬರಿನ ಹಾಕಿದ್ರೆ ರುಚಿ ಜಾಸ್ತಿ ಅಂತ ನಾನು ಹಸಿ ಕೊಬ್ಬರಿಯನ್ನು ಬಳಸ್ತಾ ಇದ್ದೀನಿ. ನೀವು ಈ ಪುಡಿನ ಮಾಡಿ ಡಬ್ಬದಲ್ಲಿ ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು. ಆವಾಗ ನೀವು ಒಣ ಕೊಬ್ಬರಿಯನ್ನು ಯೂಸ್ ಮಾಡಬೇಕಾಗತ್ತೆ. ಇದು ಆಲ್ಮೋಸ್ಟ್ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತೀನಿ. ಹುರಿದಿರುವಂಥ ಮಸಾಲೆ ಪದಾರ್ಥಗಳನ್ನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡೋಣ. ಈ ಮಸಾಲೆ ಪದಾರ್ಥಗಳೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾಗತ್ತೆ. ಸೊ ಇದು ತಣ್ಣಗಾಗಕ್ಕೆ ಒಂದು 5-10 ನಿಮಿಷ ಬಿಡೋಣ. ಅಷ್ಟರಲ್ಲಿ ತರಕಾರಿನೂ ಬೇಯುತ್ತೆ. ಈಗ ಇದು ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಇದನ್ನು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ.
ಮಸಾಲೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ತುಂಬ ನುಣ್ಣಗೂ ಪೇಸ್ಟ್ ಆಗಬಾರ್ದು, ತುಂಬ ತರತರಿಯಾಗೂ ಇರಬಾರ್ದು. ನಾವು ಸಾಂಬಾರಿಗೆಲ್ಲ ರುಬ್ಕೋತೀವಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೋಬೇಕಾಗುತ್ತೆ. ತರಕಾರಿ ಬೆಂದಿದೆಯಾ ಅಂತ ನೋಡೋಣ. ಅವಿಲ್ಕೋಸು, ಕಡಲೆಕಾಯಿ ಎರಡೂ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ರುಬ್ಕೊಂಡಿರುವಂಥ ಮಸಾಲೆನ ಹಾಕೋಣ. ನೀವು ಬೇಕಾದ್ರೆ ಈ ಮಸಾಲೆ ಪೌಡ್ರನ್ನ ಕೂಡ ಮಾಡಿಟ್ಕೊಂಡು ಆಗ ಮಾಡಬೇಕು ಅಂದರೆ ಸ್ವಲ್ಪ ಹಸಿ ಕೊಬ್ಬರಿಯನ್ನು ಆ್ಯಡ್ ಮಾಡಿ ರುಬ್ಬಿ ಕೂಡ ಹಾಕ್ಕೋಬೋದು. ಇಲ್ಲ ಒಳ್ಳೆ ಫ್ಲೇವರ್ ಬೇಕು ಅನ್ನೋದಾದರೆ ಆವಾಗ ರುಬ್ಬಿ ಆವಾಗ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಇದಕ್ಕೆ. ಸೊ ಹಾಗಾಗಿ ನಾನು ಯಾವ ಪೌಡ್ರನ್ನ ಅಷ್ಟು ಮಾಡಿ ಇಟ್ಕೊಳ್ಳೋದಿಲ್ಲ, ಡೈರೆಕ್ಟಾಗಿ ಆವಾಗ ಫ್ರೆಶ್ಶಾಗಿ ಫ್ರೈ ಮಾಡಿ ಮಸಾಲೆ ಪದಾರ್ಥಗಳನ್ನೆಲ್ಲ ಫ್ರೆಶ್ಶಾಗೇ ಮಾಡ್ತೀನಿ. ಬೆಂದಿರೋ ಅಂಥ ತರಕಾರಿಗೆ ಮಸಾಲೆಗಳನ್ನ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಕೂಡ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ನೀರು ಆಗಬಾರ್ದು, ಸೊ ಆದಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಇದು 1-2 ಕುದಿ ಬರಬೇಕು. ಸೊ ಕುದಿ ಬರಲಿ. ಕುದಿ ಬಂದ ಮೇಲೆ ಮಿಕ್ಕೆಲ್ಲ ಪದಾರ್ಥಗಳನ್ನು ಹಾಕೋಣ. ಇದು ಚೆನ್ನಾಗಿ ಕುದೀತಾ ಬಂದಿದೆ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. 2-3 ಸ್ಪೂನಷ್ಟು ಹುಣಸೆ ರಸನ ಇದಕ್ಕೆ ಹಾಕೋತಾ ಇದ್ದೀನಿ. 2 ಸ್ಪೂನು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ. ಇದು ಸಾಂಬಾರು ಕನ್ಸಿಸ್ಟೆನ್ಸಿಗಿಂತ ಸ್ವಲ್ಪ ತಿಕ್ಕಾಗೇ ಇರುತ್ತೆ. ಈಗ ಹುಣಸೆ ಹಣ್ಣು, ಉಪ್ಪು, ಬೆಲ್ಲ ಹಾಕಿದ್ಮೇಲೆ ಅದು ಕೂಡ ತರಕಾರಿಗೆ ಮಸಾಲೆ ಜೊತೆಗೆ ಹಿಡ್ಕೊಂಡ್ಮೇಲೆ ಒಂದು ಸಣ್ಣ ಒಗ್ಗರಣೆಯನ್ನು ಕೊಟ್ಬಿಡೋಣ. ಹೀಗೆ 2-3 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. 1/2 ಚಮಚದಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಇದಕ್ಕೆ 1-2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. 1/2 ಚಮಚದಷ್ಟು ಇಂಗು. ಕುದೀತಾ ಇರುವಂಥ ರಸಗೊಜ್ಜಿಗೆ ಈ ಒಗ್ಗರಣೆನ ಹಾಕ್ಕೊಡೋಣ. ಒಂದು ಸಾರಿ ಈ ಅಡುಗೆನ ನೀವು ಮಾಡಿದರೆ ಮತ್ತೆ ಮತ್ತೆ ಮಾಡ್ತಾನೇ ಇರ್ತೀರ, ಅಷ್ಟು ರುಚಿಯಾಗಿರುತ್ತೆ. ಈ ರಸಗೊಜ್ಜನ್ನು ನೀವು ಅನ್ನ, ಮುದ್ದೆ, ಚಪಾತಿ, ಪೂರಿ, ದೋಸೆ, ರೊಟ್ಟಿ ಯಾವುದ್ರ ಜೊತೆಗಾದರೂ ತಿನ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರಿದಿರ ಒಂದು ಲೈಕನ್ನು ಕೊಡಿ. ಹಾಗೆ ಸ್ವಾದ ಕೊಟ್ಟಿರೋ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಆದಷ್ಟು ಬೇಗ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.